ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಆರ್ಥಿಕ ಮತ್ತು ಪರಿಸರ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ಮೈಸೂರು ವಿಭಾಗದ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಾಮರಾಜನಗರ ಮತ್ತು ಶಿವಮೊಗ್ಗ ಈ 6 ಜಿಲ್ಲೆಗಳ ಪ್ರಾಕೃತಿಕ ಸಂಪನ್ಮೂಲಗಳ ಅದ್ಭುತ ಜಗತ್ತನ್ನು ನಾವಿಂದು ಅನ್ವೇಷಣೆ ಮಾಡಲಿದ್ದೇವೆ. ಪ್ರಕೃತಿಯ ಒಂದು ಪ್ರದೇಶದ ಜೀವನಾಡಿಯಾಗುವುದು ಹೇಗೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ ಅಲ್ವಾ? ಬನ್ನಿ ಶುರು ಮಾಡೋಣ. ಸರಿ, ಈಗ ಇದ್ರೊಳಗೆ ಧುಮುಕೋಣ ಬನ್ನಿ. ನಮ್ಮ ಇಂದಿನ ಈ ಪಯಣದಲ್ಲಿ ನಾವು ಹವಾಮಾನ ಮತ್ತು ಎತ್ತರದ ಶಿಖರಗಳು, ಶ್ರೀಮಂತ ಕಾಡುಗಳು ಮತ್ತು ವನ್ಯಜೀವಿಗಳು, ನದಿಗಳು ಮತ್ತು ಜಲಪಾತಗಳು, ಹಾಗೆ ಕೊನೆಯದಾಗಿ ಬೆಳೆಗಳು ಮತ್ತು ಖನಿಜ ಸಂಪತ್ತಿನ ಬಗ್ಗೆ ನೋಡಲಿದ್ದೇವೆ. ನಮ್ಮ ಮೊದಲನೇ ವಿಭಾಗ ಹವಾಮಾನ ಮತ್ತು ಎತ್ತರದ ಶಿಖರಗಳು. ಇಲ್ಲಿ ನಿಜಕ್ಕೂ ಒಂದು ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ಒಂದೇ ಭೌಗೋಳಿಕ ವಿಭಾಗದಲ್ಲಿ ಎಷ್ಟೊಂದು ಹವಾಮಾನ ವೈವಿಧ್ಯತೆ ಇದೆ ನೋಡಿ. ಒಂದೆಡೆ ಕೊಡಗು ಮತ್ತು ಮಲೆನಾಡು ಪ್ರದೇಶಗಳು, ಇವು ನೋಡಕ್ಕೆ ಸದಾ ತಂಪಾಗಿರ್ತವೆ ಮತ್ತು ವಿಪರೀತ ಮಳೆ ಪಡಿತವೆ. ಆದ್ರೆ ಅದೇ ವಿಭಾಗದ ಮೈಸೂರು ಮತ್ತು ಮಂಡ್ಯ ಕಡೆ ಬಂದ್ರೆ ಅಲ್ಲಿನ ಬಯಲು ಪ್ರದೇಶಗಳು ಸಾಕಷ್ಟು ಉಷ್ಣ ಮತ್ತು ಒಣ ಹವಾಮಾನದಿಂದ ಕೂಡಿವೆ. ಕಾಂಟ್ರಾಸ್ಟ್ ಹೇಗಿದೆ ನೋಡಿ. ಈ ಭಿನ್ನತೆಯಲ್ವಾ ಇಲ್ಲಿನ ಪರಿಸರವನ್ನು ಇಷ್ಟು ಸ್ಪೆಷಲ್ ಆಗಿ ಮಾಡಿರೋದು. ಈ ಬಯಲು ಪ್ರದೇಶಗಳ ಬೇಸಿಗೆಯ ತಾಪಮಾನ ನೋಡಿದ್ರೆ ಸಾಮಾನ್ಯವಾಗಿ 20 ಡಿಗ್ರಿಯಿಂದ 35 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ಇದು ಬರೀ ನಂಬರ್ಸ್ ಅಲ್ಲ, ಅಲ್ಲಿನ ಜನರ ದೈನಂದಿನ ಬದುಕಿಗೆ ಹಾಗೆ ಅಲ್ಲಿನ ಕೃಷಿ ಚಟುವಟಿಕೆಗಳಿಗೆ ನಿಖರವಾಗಿ ಬೇಕಾದ ಉಷ್ಣತೆಯನ್ನು ಇದು ಒದಗಿಸುತ್ತೆ. ಅದೇ ಮಳೆಯ ಪ್ರಮಾಣದ ಕಡೆ ಒಮ್ಮೆ ಕಣ್ಣು ಹಾಯಿಸಿದರೆ, ಕೊಡಗು ಮತ್ತು ಮಲೆನಾಡು ಭಾಗದಲ್ಲಿ ವರ್ಷಕ್ಕೆ ಬರೋಬ್ಬರಿ 2000 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗುತ್ತೆ ಅಂದ್ರೆ ನೀವು ನಂಬಲೇಬೇಕು. ನೈಋತ್ಯ ಮುಂಗಾರು ತರುವ ಈ ವಿಪುಲವಾದ ಮಳೆಯೇ ಅಕ್ಷರಶಃ ಈ ಇಡೀ ಪ್ರದೇಶದ ಸಮೃದ್ಧಿಯ ಅಸಲಿ ಕಾರಣ. ಮಳೆಗಾಲದಲ್ಲಂತೂ ಈ ಪ್ರದೇಶ ಕಣ್ಣಿಗೆ ಹಬ್ಬದಂತೆ ಹಸಿರು ಹೊದಿಕೆಯಿಂದ ಕಂಗೊಳಿಸುತ್ತೆ. ಇನ್ನು ಈ ದೈತ್ಯಾಕಾರದ ಪರ್ವತ ಶ್ರೇಣಿಗಳ ಬಗ್ಗೆ ಹೇಳಲೇಬೇಕು. ಪಶ್ಚಿಮ ಘಟ್ಟಗಳು ಈ ವಿಭಾಗದ ರೂಪುರೇಷೆಯನ್ನೇ ಬದಲಿಸಿವೆ. ಮೈಸೂರಿನ ಐತಿಹಾಸಿಕ ಚಾಮುಂಡಿ ಬೆಟ್ಟದಿಂದ ಶುರುವಾಗಿ ಆಕಾಶದೆತ್ತರಕ್ಕೆ ನಿಂತಿರುವ ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ, ಪುಷ್ಪಗಿರಿ, ಮಲೈ ಮಹಾದೇಶ್ವರ ಬೆಟ್ಟ, ಬಿಳಿಗಿರಿರಂಗನ ಬೆಟ್ಟ, ಹಾಗೆ ಶ್ರವಣಬೆಳಗೊಳದ ಚಂದ್ರಗಿರಿ ಮತ್ತು ಇಂದ್ರಗಿರಿ, ಇವೆಲ್ಲವೂ ಕೇವಲ ಕಲ್ಲು ಬಂಡೆಗಳಲ್ಲ. ಇವು ಇಡೀ ಹವಾಮಾನವನ್ನು ನಿಯಂತ್ರಿಸುವ ಭದ್ರವಾದ ಗೋಡೆಗಳು. ಈಗ ಬಂಡೆಗಳಿಂದ ಕೆಳಗಿಳಿದು ದಟ್ಟವಾದ ಹಸಿರಿನ ಕಡೆ ಹೋಗೋಣ. ಎರಡನೇ ವಿಭಾಗ ಶ್ರೀಮಂತ ಕಾಡುಗಳು ಮತ್ತು ವನ್ಯಜೀವಿಗಳು. ಕೊಡಗು, ಚಾಮರಾಜನಗರ, ಶಿವಮೊಗ್ಗದಂತಹ ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವ ಈ ಅರಣ್ಯ ಪ್ರದೇಶ ಬರೀ ಮರಗಳ ಗುಂಪಲ್ಲ, ಇದೊಂದು ಬೆಲೆ ಬಾಳುವ ಸಸ್ಯ ಸಂಪತ್ತಿನ ಜೀವಂತ ಭಂಡಾರ. ಆ ಶ್ರೀಗಂಧದ ಮರಗಳು ಗಾಳಿಯಲ್ಲಿ ಸೂಸುವ ಆಹ್ಲಾದಕರ ಸುಗಂಧವನ್ನ ಒಮ್ಮೆ ಊಹಿಸಿಕೊಳ್ಳಿ. ಅದರ ಜೊತೆಗೆ ಆಕಾಶಕ್ಕೆ ಮುಖ ಮಾಡಿ ಗಟ್ಟಿಯಾಗಿ ನಿಂತಿರುವ ತೇಗು, ಬೀಟೆ ಅಂದ್ರೆ ರೋಸ್ವುಡ್, ಹೊನ್ನೆ ಮತ್ತು ನೀಲಗಿರಿಯಂತಹ ಮರಗಳು ಈ ಅರಣ್ಯದ ಗಾಂಭೀರ್ಯತೆಯನ್ನ ಅದೆಷ್ಟೋ ಪಟ್ಟು ಹೆಚ್ಚಿಸ್ತವೆ. ಕಾಡು ಅಂದಮೇಲೆ ಪ್ರಾಣಿಗಳು ಇರಲೇಬೇಕಲ್ವಾ? ಹೌದು, ಈ ದಟ್ಟವಾದ ಅರಣ್ಯಗಳು ಕರ್ನಾಟಕದ ಭವ್ಯ ವನ್ಯಜೀವಿಗಳಿಗೆ ಒಂದು ರಕ್ಷಣಾತ್ಮಕ ಆಶ್ರಯ ತಾಣ. ಗಾಂಭೀರ್ಯದಿಂದ ಹೆಜ್ಜೆ ಹಾಕುವ ಆನೆಗಳು, ಶಕ್ತಿಶಾಲಿ ಹುಲಿಗಳು, ಮುಗ್ಧ ಜಿಂಕೆಗಳು ಮತ್ತು ಕರಡಿಗಳು ಇಲ್ಲಿ ಮುಕ್ತವಾಗಿ ಜೀವಿಸುತ್ತವೆ. ಈ ಕಾಡುಗಳು ಪ್ರಕೃತಿಯ ವಿಸ್ಮಯಕಾರಿ ಜೀವವೈವಿಧ್ಯತೆಯ ಅಪ್ಪಟ ತೊಟ್ಟಿಲು ಅಂತಾನೆ ಹೇಳಬಹುದು. ಈಗ ಕಾಡಿನಿಂದ ಹೊರಬಂದು ಅಲ್ಲಿ ಹುಟ್ಟುವ ನೀರಿನ ಜಾಡನ್ನು ಹಿಡಿದು ಹೊರಡೋಣ. ಮೂರನೇ ವಿಭಾಗ ನದಿಗಳು ಮತ್ತು ಅದ್ಭುತ ಜಲಪಾತಗಳು. ಈ ಇಡೀ ವಿಭಾಗದ ಅತಿ ಮುಖ್ಯ ರಕ್ತನಾಳ, ಜೀವನಾಡಿ ಅಂದ್ರೆ ಅದು ಪವಿತ್ರ ಕಾವೇರಿ ನದಿ. ಕಾವೇರಿ ಮತ್ತು ಅದರ ಪ್ರಮುಖ ಉಪನದಿಗಳಾದ ಕಬಿನಿ, ಹೇಮಾವತಿ ಮತ್ತು ಶಿಂಷಾ ನದಿಗಳು ಇವೆಲ್ಲವೇ ಇಲ್ಲಿನ ಕೃಷಿಗೆ ಮಾತ್ರವಲ್ಲ, ಜಲವಿದ್ಯುತ್ ಉತ್ಪಾದನೆಗೂ ಪ್ರಬಲವಾದ ಆಧಾರವಾಗಿವೆ. ಇವುಗಳಿಲ್ಲದೆ ಇಲ್ಲಿನ ಬದುಕು ಊಹಿಸಿಕೊಳ್ಳೋಕೂ ಅಸಾಧ್ಯ. ಮತ್ತು ಇದು ಅತ್ಯುತ್ತಮವಾಗಿ ವಿವರಿಸುವ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಬೃಹತ್ ನದಿ ವ್ಯವಸ್ಥೆ ಹೇಗೆ ವಿಸ್ಮಯಕಾರಿ ಜಲಪಾತಗಳಾಗಿ ಮಾರ್ಪಡ್ತದೆ ಅನ್ನೋದು. ಭಾರತದ ಪ್ರಸಿದ್ಧ ಶಿವನ ಸಮುದ್ರ, ವಿಶ್ವವಿಖ್ಯಾತ ಜೋಗ್ ಜಲಪಾತ, ಕೊಡಗಿನ ರಮಣೀಯ ಅಬ್ಬೆ ಜಲಪಾತ, ಬೃಹತ್ ಕವಲುಗಳಾದ ಗಗನಚುಕ್ಕಿ ಮತ್ತು ಭರಚುಕ್ಕಿ, ಹಾಗೆ ಪ್ರಾದೇಶಿಕ ರತ್ನಗಳಾದ ಇರ್ಪು ಮತ್ತು ಹೆಬ್ಬೆ ಜಲಪಾತಗಳು, ಇವೆಲ್ಲವೂ ಈ ನದಿಗಳು ಸೃಷ್ಟಿಸಿದ ಪ್ರಕೃತಿಯ ಬೆರಗುಗೊಳಿಸುವ ಕಲಾಕೃತಿಗಳು. ಕೊನೆಯದಾಗಿ ಬನ್ನಿ ಮಣ್ಣಿನತ್ತ ಗಮನ ಹರಿಸೋಣ. ನಾಲ್ಕನೇ ವಿಭಾಗ ಬೆಳೆಗಳು ಮತ್ತು ಖನಿಜ ಸಂಪತ್ತು. ನಮಗಿಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತೆ. ಅದೇನಂದ್ರೆ, ಈ ಮಣ್ಣಿನ ಮೇಲ್ಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಅಡಗಿರುವ ಆ ನೈಸರ್ಗಿಕ ಸಂಪತ್ತು ಯಾವುದು? ಬನ್ನಿ, ವನ್ಯಜೀವಿಗಳ ಲೋಕದಿಂದ
ನಮ್ಮ ಗಮನವನ್ನು ನೇರವಾಗಿ ಕೃಷಿ ಮತ್ತು ಗಣಿಗಾರಿಕೆ ಆರ್ಥಿಕತೆಯತ್ತ ಬದಲಾಯಿಸೋಣ. ನಾವು ಆಗ್ಲೇ ಹೇಳಿದ ಹಾಗೆ ಇಲ್ಲಿನ ವಿಪುಲವಾದ ಮಳೆ ಮತ್ತು ಸಮೃದ್ಧ ನದಿಗಳೇ ಈ ಕೃಷಿ ಕ್ರಾಂತಿಗೆ ಮೂಲ ಕಾರಣ. ಕೊಡಗಿನಲ್ಲಿ ಸಮೃದ್ಧವಾಗಿ ಬೆಳೆಯುವ ಕಾಫಿ ಇರಬಹುದು, ಮಂಡ್ಯ ಮೈಸೂರು ಭಾಗದ ಕಬ್ಬು, ಭತ್ತ, ರಾಗಿ ಅಥವಾ ಘಮಘಮಿಸುವ ಮೆಣಸು, ಏಲಕ್ಕಿಯಂತಹ ಸಾಂಬಾರ ಪದಾರ್ಥಗಳು ಮತ್ತು ತೆಂಗು ಇವೆಲ್ಲವೂ ಈ ಮಣ್ಣಿನ ಫಲವತ್ತತೆಯ ಸಾಕ್ಷಿಗಳು. ಪ್ರಕೃತಿಯ ಆಶೀರ್ವಾದವಿಲ್ಲದೆ ಇಂತಹ ಅದ್ಭುತ ಕೃಷಿ ಸಮೃದ್ಧಿ ಖಂಡಿತ ಅಸಾಧ್ಯ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನಂದ್ರೆ, ಸಂಪತ್ತು ಕೇವಲ ಮಣ್ಣಿನ ಮೇಲ್ಭಾಗದಲ್ಲಿ ಮಾತ್ರ ಇಲ್ಲ, ಮಣ್ಣಿನ ಆಳದಲ್ಲೂ ಹುದುಗಿದೆ. ಭೂಮಿಯ ಒಳಗೆ ಕಬ್ಬಿಣದ ಅದಿರು, ಗ್ರಾನೈಟ್, ಬಾಕ್ಸೈಟ್, ಸುಣ್ಣಗಲ್ಲು, ಕ್ರೋಮೈಟ್ ಮತ್ತು ಮ್ಯಾಂಗನೀಸ್ನಂತಹ ಅಪಾರ ಖನಿಜಗಳಿವೆ. ಇವು ಇಡೀ ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಕೈಗಾರಿಕಾ ಪ್ರಗತಿಗೆ ನಿಜವಾದ ಇಂಧನವಾಗಿ ಕೆಲಸ ಮಾಡುತ್ತಿವೆ. ಮೈಸೂರು ವಿಭಾಗದ ಈ ಅಗಾಧ ಸಂಪನ್ಮೂಲಗಳು ಕೇವಲ ಆರ್ಥಿಕತೆಯನ್ನಷ್ಟೇ ಅಲ್ಲ, ಇಡೀ ಪ್ರದೇಶದ ಅಭಿವೃದ್ಧಿಯನ್ನೇ ಮುನ್ನಡೆಸುತ್ತಿವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಒಂದು ವಿಷಯ ಇದೆ. ಈ ಪ್ರದೇಶದ ಅಭೂತಪೂರ್ವ ಪ್ರಗತಿಗೆ ಇಂಧನವಾಗಿರುವ ಇಂತಹ ಅಪಾರ ನೈಸರ್ಗಿಕ ಸಂಪತ್ತು ಮತ್ತು ಅತ್ಯಂತ ಸೂಕ್ಷ್ಮವಾದ ಪರಿಸರ ವ್ಯವಸ್ಥೆಯನ್ನ ಮುಂದಿನ ಪೀಳಿಗೆಗಾಗಿ ಹೇಗೆ ಸಮತೋಲನಗೊಳಿಸಿ ಸಂರಕ್ಷಿಸುತ್ತೇವೆ? ಇದು ಬರೀ ಪ್ರಶ್ನೆಯಲ್ಲ, ನಮ್ಮೆಲ್ಲರ ಮೇಲಿರುವ ಒಂದು ದೊಡ್ಡ ಜವಾಬ್ದಾರಿ. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ಈ ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕಲಿಯೋ ನಮ್ಮ ಈ ಉತ್ಸಾಹ ಹೀಗೆ ಮುಂದುವರೆಯಲಿ. ಆದಷ್ಟು ಬೇಗ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ.